ಇವತ್ತು ನೆಲಮಂಗಲದಲ್ಲಿ ತಿರಂಗ ಯಾತ್ರೆಯನ್ನು ನೆಲಮಂಗಲದ ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳು, ಮಠಾಧೀಶರು, ನಿವೃತ್ತ ಸೈನಿಕರೆಲ್ಲ ಸೇರಿ ಇವತ್ತು ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದು. ಉದ್ದೇಶ ಇಷ್ಟೇ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ತೆಲಂಗಾಣದಲ್ಲಿ ಏನು ಉಗ್ರಗಾಮಿಗಳು ನಮ್ಮ ಹಿಂದೂಗಳನ್ನು ಹುಡುಕಿ ಹತ್ಯೆ ಮಾಡಿದ್ರ ವಿರುದ್ಧ ಭಾರತ ಪ್ರತೀಕಾರವನ್ನು ತೀರಿಸಿದೆ, ತಕ್ಕ ಪಾಠವನ್ನು ಕಲಿಸಿದೆ. ಅಡಗಿದ್ದಂಥ ತಾಣಗಳಲ್ಲಿ ಹುಡುಕಿ ಇವತ್ತು ಟೆರರಿಸ್ಟ್ಗಳನ್ನು ನಮ್ಮ ಸೈನ್ಯರು ಹೊಡೆದಿದ್ದಾರೆ. ಆ ಸೈನಿಕರ ಜೊತೆ ನಾವಿದ್ದೇವೆ. ಸೈನಿಕರಿಗೆ ಹುಮ್ಮಸ್ಸನ್ನು ತುಂಬಿಸುವಂಥ ಕೆಲಸವನ್ನು ತಿರಂಗ ಯಾತ್ರೆ ಮುಖಾಂತರ ನಾವು ಒಂದು ಸಂದೇಶವನ್ನು ರವಾನೆ ಮಾಡುವ ಉದ್ದೇಶದಿಂದ ನಾವಿವತ್ತು ತಿರಂಗ ಯಾತ್ರೆ ನಂಬಿಕೊಂಡಿದ್ದೀವಿ. ನಮ್ಮ ದೇಶದ ಸೈನಿಕರು ಸದೃಢವಾಗಿದ್ದಾರೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇವತ್ತೇನು ವೆಪನ್ಗಳಿರ್ಬೋದು, ಯುದ್ಧದ ಸಾಮಗ್ರಿಗಳಿರ್ಬೋದು, ನಮ್ಮದು ಇಡೀ ಪ್ರಪಂಚದಲ್ಲಿ ಇವತ್ತು ನಮ್ಮದು ಹೈಯೆಸ್ಟ್ ಒಂದು ಬೇಡಿಕೆ ಇರುವಂಥ ಒಂದು ವೆಪನ್ಗಳಿದ್ದಾವೆ. ಇದು ನಮ್ಮ ದೇಶದ ಪ್ರಧಾನಿ ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ನಾವೇ ಉತ್ಪತ್ತಿ ಮಾಡಿದಂಥ ವೆಪನ್ಗಳು ಇವತ್ತು ಇಡೀ ಪ್ರಪಂಚ ನಮ್ಮ ಕಡೆ ತಿರುಗಿ ನೋಡುವಂಥ ಒಂದು ವ್ಯವಸ್ಥೆ ಆಗಿದೆ. ಇವತ್ತು ಭಾರತ ದೇಶ ಅಂದರೆ ಏನೋ ಒಂದು ಕೀಳರಿವೆ. ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತ ಉನ್ನತ ಸ್ಥಾನದಲ್ಲಿದೆ. ಯಾವುದೇ ಒಂದು ದೇಶದಲ್ಲಿ ಯುದ್ಧ ಆದರೆ ತಿನ್ಲಿಕ್ಕೆ ಹಿಟ್ಟಿರಲ್ಲ, ಆರ್ಥಿಕ ಪರಿಸ್ಥಿತಿ ಹದಗೆಡ್ತದೆ. ಆದರೆ ನಮ್ಮ ದೇಶದಲ್ಲಿ ಯುದ್ಧ ಮಾಡಿದರೆ ನಮ್ಮದು GDP ರೈಸ್ ಆಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಭಾರತ ಇದೆ. ಭಾರತದ ಸೈನಿಕರು ಇವತ್ತು ಸಾಕಷ್ಟು ಜನ ಯಂಗ್ಸ್ಟರ್ಸ್ ಇದ್ದಾರೆ, ಬೇರೆ ಹೊರದೇಶದಲ್ಲಿದ್ದಾರೆ. ಮುಲುಕ ಮಿಲಿಟ್ರಿ ಅಂತ ಹೇಳ್ತಾರೆ. ಇವಾಗ ನಮ್ದು ಆ ಥರ ಎಲ್ಲ ಸದೃಢವಾದ ಮಿಲಿಟ್ರಿ ಇದೆ. ಮತ್ತು ಈ ನಮ್ಮ ದೇಶ ಕಾಯುವಂಥ ಸೈನಿಕರಿಗೆ ಹುಮ್ಮಸ್ ತುಂಬಬೇಕು, ಅವರನ್ನು ನಮ್ಮ ಜೊತೆಯಲ್ಲಿ ಜೋಡಿಸ್ಕೊಬೇಕು, ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ ಈ ತಿರಂಗ ಯಾತ್ರೆ. ಅದಕ್ಕೋಸ್ಕರ ಈ ತಿರಂಗ ಯಾತ್ರೆಯನ್ನು ನಮ್ಮ ದೇಶದ ಪ್ರಧಾನಿ ಸಿಂಧೂರ ಅಂತ ಒಂದು ಯಾರು ಟೆರರಿಸ್ಟ್ಗಳು ನಮ್ಮ ಹೆಣ್ಮಕ್ಳ ಸಿಂಧೂರವನ್ನು ನಡೆಸಿದ್ರು, ಅದೇ ಹೆಸರಲ್ಲಿ ಸಿಂಧೂರ ಹೆಸರಲ್ಲಿ ಇವತ್ತು ಪಾಕಿಸ್ತಾನವನ್ನು ಚಿತ್ರ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ದೇಶದ ಪ್ರಧಾನಿ, ದೇಶದ ಮಿಲಿಟರಿ ಮತ್ತು ಎಲ್ಲ ಸೈನಿಕರಿಗೂ ನಾವು ವಂದನೆಯನ್ನು ತಲುಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಏನು ಸುಮಾರು ಒಂದು 2 ತಿಂಗಳ ಹಿಂದೆಗಡೆ ಪೊಲಮದಲ್ಲಿ ನಮ್ಮ ಅಮಾಯಕ 26 ಜನಗಳನ್ನ ಪಾಕಿಸ್ತಾನ ಅಂತಕ್ಕಂಥ ಉಗ್ರಗಾಮಿಗಳು ನಮ್ಮವ್ರನ್ನ ಬಂದು ಏಕಾಏಕಿ ಕೊಂದಂಥ ಕೆಲಸ ಮಾಡಿದ್ರು. ಸುಮಾರು ಒಂದು ತಿಂಗಳಿಂಚೆಗೆ ಸುಮಾರು ಘಟನೆಗಳೆಲ್ಲ ನಡೀತು. ಬಟ್ ಅವರು ಬಂದು ನಮ್ಮನ್ನ ಅಮಾಯಕರನ್ನ ಪ್ರವಾಸಿಗೆ ಹೋಗಿರ್ತಕ್ಕಂಥವ್ರು ಕೊಂದರು. ಬಟ್ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಸೈನ್ಯ, ನಮ್ಮ ಭಾರತ ಮಿಲಿಟ್ರಿ ಏನು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲರ ಮೇಲೂ ಕೈ ಮಾಡ್ಲಿಕ್ಕೆ ಹೋಗಲಿಲ್ಲ. ಕೆಲವು ಜನ ದೇಶ ಏನಂತಾರೆ, ಯುದ್ಧ ನಡೆದು ಬಿಡ್ತು, ಇವ್ರಿಗೂ ಗಲಾಟೆ ಆಯ್ತು, ಅಮಾಯಕರು ಸತ್ತವರು ಅಂತ ಹೇಳ್ತಾರೆ. ನಮ್ಮ ದೇಶದ ಸೈನಿಕರು ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾರ ಮೇಲೆ ದಾಳಿ ಮಾಡಿದ್ರು ಅಂತಂದ್ರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳ ತಾಂಡದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು. ಅವ್ರು ಏಕಾಏಕಿ ಎಲ್ಲರೂ ಕೂಡ ಅಮಾಯಕರನ್ನ ಪಾಕಿಸ್ತಾನ ಇರ್ತಕ್ಕಂಥ ಅಮಾಯಕರು ಕೊಲ್ಲಂತ ಕೆಲಸನ ಪ್ರಧಾನಮಂತ್ರಿಗಳು ಮಾಡಲಿಲ್ಲ. ಇದನ್ನ ನಮ್ಮ ದೇಶದ ಜನ ತಿಳ್ಕೊಬೇಕಾಗ್ತದೆ. ಪಾಕಿಸ್ತಾನದಲ್ಲಿ ಅವ್ರಿಗೆ ಕೆಲವ್ರಿಗೂ ಟ್ರೈನಿಂಗ್ ಕೊಡ್ತಾರೆ, ನೀವು ಯಾವ ರೀತಿ ಗನ್ ಹಿಡಿಬೇಕು, ಯಾವ ರೀತಿ ದೇಶನ ಹಾಳು ಮಾಡಬೇಕು, ಯಾವ ರೀತಿ ದಾಳಿ ಮಾಡಬೇಕು ಅಂತಕ್ಕಂಥದ್ದನ್ನ. ಬಟ್ ನಮ್ಮ ದೇಶದ ಸಂವಿಧಾನದಲ್ಲಿ ಏನೈತೆ ಅಂದ್ರೆ, ಒಬ್ಬ ಇಲಿಗಲ್ ಆಕ್ಟಿವಿಟಿ ಮಾಡಿದ್ರು ಕೂಡ ಅವ್ನು ಯಾವುದೇ ಧರ್ಮದಲ್ಲಿ ಆಗಿರಲಿ, ಇಲಿಗಲ್ ಆಕ್ಟಿವಿಟಿ ಮಾಡಿದ್ರೆ ಇಮಿಡಿಯೇಟ್ಲಿ ಕೂಡ ಅವ್ರು ಅರೆಸ್ಟ್ ಮಾಡಿ ಕಾನೂನುಬದ್ಧವಾಗಿ ಬಂಧಿಸಂತ ಕೆಲಸ ಆಗ್ತದೆ. ಪಾಕಿಸ್ತಾನದಲ್ಲಿ ಹಂಗಿಲ್ಲ. ಅದಕ್ಕೆ ಒಂದು ತಾಣ, ನೀವು ಟ್ರೈನಿಂಗ್ ತಗೊಳ್ಳಿ, ನೀವು ಬೇರೆ ದೇಶದ ಮೇಲೆ ದಾಳಿ ಮಾಡಿ ನೀವು ಸಾಯಿ ಅವರು ಸಾಯಿರಿ ಅಂತ ಹೇಳ್ಬಿಟ್ಟು ಅವರು ಟ್ರೈನಿಂಗ್ ಕೊಡುವಂಥ ಕೆಲಸ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿಗಳು ಅಂತ ತಾಣಗಳನ್ನ ಹುಡುಕಿ ಪತ್ತೆ ಮಾಡಿ ಅಲ್ಲಿರ್ತಕ್ಕಂಥ ಅಮಾಯಕರು ಸಾಯಿದ ರೀತಿಯಲ್ಲಿ ಬರೀ ಉಗ್ರಗಾಮಿಗಳನ್ನ ಸಾಯಿಸಂತ ಕೆಲಸ ಮಾಡಿದ್ರು. ಪಾಕಿಸ್ತಾನ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಇದು ಮಾಡಲಿಲ್ಲ. ಬಟ್ ಆದರೆ ಅವ್ರೇನು ಮಾಡ್ತಾರೆ, ನಮ್ಮಲ್ಲಿ ಬಂದ್ಬಿಟ್ಟು ಯಾರು ಸಿಗ್ತಾರೆ ಅವ್ರಿಗೆ, ಒಳ್ಳೆಯವರಾಗಲಿ ಕೆಟ್ಟವರಾಗಲಿ, ಅವರು ದೇಶಪ್ರೇಮಿಗಳ ಅಮಾಯಕರ ಅಂತಕ್ಕಂಥ ತೀರ್ಮಾನದಾಗ ಬಂದು ನಮ್ಮಲ್ಲಿ ದಾಳಿ ಮಾಡ್ಕೊಂಡು ಹೋದ್ರು. ಅವರು ಸೈತಾನ್ಗಳು. ಬಟ್ ನಮ್ಮವರು, ನಮ್ಮ ದೇಶದ ಸೈನಿಕರವರಲ್ಲ, ಅವರು ಕೂಡ ಶಕ್ತಿವಂತರು. ಅಂತ ಒಂದು ಕಾರ್ಯಕ್ರಮ ನಮ್ಮ ವಿಜಯೋತ್ಸವದಲ್ಲಿ ಇವತ್ತು ನಮ್ಮ ತಾಲೂಕಲ್ಲಿ ನಾವು ತಿರಂಗ ಯಾತ್ರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷ ಆದೇಶ ಮೇರೆ ನಾವು ಕೂಡ ಮಾಡಿದ್ದು. ನಮ್ಮ ತಾಲೂಕಿರ್ತಕ್ಕಂಥ ಎಲ್ಲ ಸೈನಿಕರು ಕರ್ಕೊಂಬಂದು ಸನ್ಮಾನ ಮಾಡಿದ್ದೀವಿ. ನಮ್ಮ ಬಸವನದೇವರಮಠ ಸ್ವಾಮೀಜಿ, ರಮಾನಂದ ಸ್ವಾಮೀಜಿಯವರು ಕರೆದಿದ್ದೀವಿ. ನಾವು ಹಲವಾರು ಜನ ಪಕ್ಷಾತೀತವಾಗಿ ಎಲ್ಲ ಕಾರ್ಯಕರ್ತರು ಕೂಡ ಬಂದವ್ರೆ. ಅವರೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತೀನಿ. ಇದು ದೇಶಾಭಿಮಾನದ ಕೆಲಸ. ಎಲ್ಲರೂ ಕೂಡ ದೇಶಾಭಿಮಾನ ಹುಟ್ಲಿ ಅಂತಕ್ಕಂಥದ್ದು ನಂದು ಕೂಡ ಬೈಕಿ. 550 ಮೀಟರ್ ಇತ್ತು. ಎಲ್ಲ 1800 ಅಡಿ, ಅಲ್ಲಿ 550 ಮೀಟರ್, 1 ಮೀಟರ್ 3 ಅಡಿ, 1550 600 ಮೀಟರ್ ಇತ್ತು. ಇಡೀ ಸುಮಾರು ತಾಲೂಕ್ ಪಂಚಾಯತ್ ಹಿಡಿದು ತಾಲೂಕ್ ಆಫೀಸರ್ಗೂ ಕೂಡ ಎಲ್ಲ ಅಲ್ಲ ಅತಿ ಹೆಚ್ಚಿನ ರೀತಿ ಮಕ್ಳುಗಳು ಸಹಾಯ ಕೊಟ್ಟರು. ನಮ್ಮಲ್ಲಿ ದೇಶಾಭಿಮಾನ ಇನ್ನೂ ಕೂಡ ಬೆಳೆಸ್ಕೊಬೇಕು. ಸಾಲದಿದು ಬಹುಶಃ ನೆನ್ನೆಯಿಂದ ನಾವು ಯಾವ ಪಾರ್ಟಿ ಗಿಟ್ಟಿ ಯಾವುದು ಬೇಡ ಎಲ್ಲ ಬಂದಿಂತ ಅವರ ಕೊಟ್ಟರು ಕೂಡ ಕೆಲವು ಜನ ಇದ್ರಲ್ಲೂ ಕೂಡ ಅದೇ ಮೊಸರು ಕಲ್ಲು ಹುಡ್ಕಂತ ಕೆಲಸ ನೋಡ್ತಾರೆ. ಯಾರು ಹುಡ್ತಾರ ಬಿಡ್ತಾರ ಬಂದಿರ್ತಕ್ಕಂಥವ್ರು ದೇಶಾಭಿಮಾನಿಗಳು. ಅಲ್ಲಿ ಯಾರ್ಯಾರು ಬಂದು ಭಾಗವಹಿಸಿದ್ರು ಅವರೇ ನಿಜವಾದ ದೇಶಾಭಿಮಾನಿ ನೋಡ್ಕೊಂತ ಮಾತನ್ನ ಹೇಳಿಕ್ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಈ ದೇಶಾಭಿಮಾನಿ ಮೇಲೆ ದೇಶ ಅಭಿಮಾನ ಇಟ್ಕೊಂಡು ಯಾರ್ಯಾರು ಬಂದಿದ್ರು ಅವರೆಲ್ಲ ದೇಶ ಭಕ್ತರು, ಅವರೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತಕ್ಕಂಥ ನನ್ನ ಬೈಕಿ. ಎಲ್ಲರೂ ಕೂಡ ಒಳ್ಳೇದಾಗ್ಲಿ.